ಹನುಮಂತ್ ಭಾಳ ಇಷ್ಟ ಅನಿಸ್ತಾನ್ರಿ ನಮಗೆ. ಚಲೋ ಆಡಾಕತ್ತಾನ್ರಿ ಅವ. ಯಾವುದೇ ಒಂದು ಕಮೆಂಟ್ ಕೊಡ್ಬೇಕಾದ್ರೂ ಅವ ಅರ್ಥ ಮಾಡ್ಕೊಂಡು ಅದು ಕಮೆಂಟ್ ಕೊಡ್ತಾನ. ಆಟ ಬಿಗ್ ಬಾಸ್ ಒಳಗೆ ಏನು ಆಡ್ಬೇಕು ಅನ್ನೋದು ಅವ್ನು ನೋಡಿ ಕಲಿಬೇಕು. ಅಷ್ಟು ಭಾರಿ ಆಟ ಏನು ಇಷ್ಟ ಆಗುತ್ತೆ ಅವ ಹೆಂಗ್ ಅದಾನ ಅಲ್ಲಿ ಹಂಗೆ ಅದಾನ. ಅವನಿಗೆ ಏನ್ ಹೇಳ್ಬೇಕು ಅನಿಸ್ತದ ಅದನ್ನ ಡೈರೆಕ್ಟ್ ಹೇಳ್ಬಿಡ್ತಾನವ. ಇವ್ರಂಗ ನಾಟಕ ಮಾಡುದು, ಅಲ್ಲಿ ಹೋಗಿ ಅವ್ರ ಬಗ್ಗೆ ಮಾತಾಡುದು, ಇವ್ರ ಬಗ್ಗೆ ಮಾತಾಡುದು ಅದೇನು ಇಲ್ಲ. ನನಗೆ ಇದು ಅನ್ಸೈತಿ, ನಾ ಇದು ಹೇಳಿನಿ, ಬೇಕಂದ್ರೆ ತಗೋವಲ್ಲಂದ್ರೆ ಬಿಡು. ಅವ್ನ ಇಚ್ಛೆ ಪ್ರಕಾರ ಆಡಾಕತ್ತಂದ್ರಿ. ನಮಗಂತೂ ಅವನೇ ಬರ್ಬೇಕು. ಬಿಗ್ ಬಾಸ್ ನೋಡ್ತೀರಿ, ಹನುಮಂತನ ಆಟ ನೋಡ್ತೀರಿ, ಏನ್ ಅನ್ಸುತ್ತೆ ನಿಮಗೆ? ಹನುಮಂತ್ ಭಾಳ ಇಷ್ಟ ಅನಿಸ್ತಾನ್ರಿ ನಮಗೆ. ಚಲೋ ಆಡಾಕತ್ತಾನ್ರಿ ಅವ. ಯಾವುದೇ ಒಂದು ಕಮೆಂಟ್ ಕೊಡ್ಬೇಕಾದ್ರೂ ಅವ ಅರ್ಥ ಮಾಡ್ಕೊಂಡು ಅದು ಕಮೆಂಟ್ ಕೊಡ್ತಾನ. ಆಟ ಬಿಗ್ ಬಾಸ್ ಒಳಗೆ ಏನು ಆಡ್ಬೇಕು ಅನ್ನೋದು ಅವ್ನು ನೋಡಿ ಕಲಿಬೇಕು. ಅಷ್ಟು ಭಾರಿ ಆಟ ಏನು ಇಷ್ಟ ಆಗುತ್ತೆ ಅವ ಹೆಂಗ್ ಅದಾನ ಅಲ್ಲಿ ಹಂಗೆ ಅದಾನ. ಅವನಿಗೆ ಏನ್ ಹೇಳ್ಬೇಕು ಅನಿಸ್ತದ ಅದನ್ನ ಡೈರೆಕ್ಟ್ ಹೇಳ್ಬಿಡ್ತಾನ. ಇವ್ರಂಗ ನಾಟಕ ಮಾಡುದು, ಅಲ್ಲಿ ಹೋಗಿ ಅವ್ರ ಬಗ್ಗೆ ಮಾತಾಡುದು, ಇವ್ರ ಬಗ್ಗೆ ಮಾತಾಡುದು ಅದೇನು ಇಲ್ಲ. ನನಗೆ ಇದು ಅನ್ಸೈತಿ, ನಾ ಇದು ಹೇಳಿನಿ, ಬೇಕಂದ್ರೆ ತಗೋವಲ್ಲಂದ್ರೆ ಬಿಡು. ಅವ್ನ ಇಚ್ಛೆ ಪ್ರಕಾರ ಆಡಾಕತ್ತಂದ್ರಿ. ನಮಗಂತೂ ಅವನೇ ಬರ್ಬೇಕು. ಟಾಸ್ಕ್ ಅಲ್ಲಿ ಅವರು ಚೆನ್ನಾಗಿ ಆಡ್ತಾರ ಅಂತ ಹೇಳಿ ಟಾಸ್ಕ್ ಕೊಡ್ತೀವಿ. ತುಂಬಾ ಚೆನ್ನಾಗಿ ಆಡಾಕತ್ತಾನ್ರಿ ಸರ್. ಏನ್ ಅನ್ಸಿತ್ರಿ, ಅವ ಹಳ್ಳಿಲಿಂದ ಬಂದಾನ, ಅವಂಗೇನು ಗೊತ್ತಾಗಂಗಿಲ್ಲ. ಅವನಿಗೆ ಬಕ್ರ ಮಾಡ್ಬೇಕಂತ ಅಲ್ಲಿ ಭಾಳ ಮಂದಿ ಗೇಮ್ ಆಡ್ಯಾರಿ. ಅದಕ್ಕೆ ಯಾವ್ದಕ್ಕೂ ಅವ ಬಗ್ಲಿಲ್ಲ. ಸುದೀಪ್ ಸರ್ ಕೈಲಿ ಅವ ಫಸ್ಟ್ ಚಪ್ಪಾಳೆ ತಗೊಂಡಾನಂದ್ರೆ ಇದ್ರ ಮ್ಯಾಲ ಲೆಕ್ಕ ಹಾಕ್ರಿ ಅವ ಯಾವ ರೀತಿ ಆಟ ಆಡಾಕತ್ತಾನ ಅನ್ನೋದು. ಅವ ಒಂದು ಹಳ್ಳಿಲಿಂದ ಬಂದು ಅವನಿಗೆ ಏನೂ ಗೊತ್ತಿಲ್ಲ, ಅವ ಸಾಲಿಗೆ ಹೋಗಿಲ್ಲ ಅಂದ್ರೂ ಅವ ಅಷ್ಟು ಚಂದ ಆಟ ಆಡಾಕತ್ತಾನ. ಅಂದ್ರೆ ಹಳ್ಳಿ ಜನ ದಡ್ರಲ್ಲ ಅಂತೀರ? ದಡ್ರಲ್ಲ. ಯಾವುದೇ ಆಗ್ಲಿ, ಯಾವುದೇ ನಿರಲಕ್ಷ್ಯ ಇರ್ಲಾರ್ದೆ ಅವ ಆಟ ಆಡಾಕತ್ತಾನಲ್ರಿ, ಅದ್ರ ಮ್ಯಾಗ ಡಿಫ್ರೆಂಟ್. ಆದ್ರೆ ನಮಗಂತೂ ವಿನ್ ಅವನೇ ಆಗ್ಬೇಕು. ಹನುಮಂತನೇ ನಮಗೆ ವಿನ್ ಆಗ್ಬೇಕು. ಮಸ್ತ್ ಆಡಾಕತ್ತಾನ ಸರ್. ಫುಲ್ ಖುಷಿ ಆಗ್ತದೆ. ಓಕೆ, ಏನು ಹನುಮಂತ ಗೆಲ್ತಾನ ಅನ್ಸುತ್ತೆ? ಗೆಲ್ತಾನ ಅನ್ನೋ ಭರಾಶೆ ಐತಿ. ಗೆದಿತಾನೋ ಇಲ್ಲೋ ಗೊತ್ತಿಲ್ಲ. ಗೆಲ್ಬೇಕು ಅನ್ಸುತ್ತೀರ? ಅಂದ್ರೆ ಅವ ಹಾಡಾಡ್ದ ಚಲೋ ಹಾಡ್ತಾನ. ಹಾಡ ಚಲೋ ಹಾಡ್ತಾನ. ಎಲ್ಲ ಚಲೋ ಐತೆ. ಅಂದ್ರೆ ಈಗ ಅವ ಹಳ್ಳಿ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾನೆ, ಖುಷಿ ಅನ್ಸುತ್ತೆ? ಫುಲ್ ಖುಷಿ. ಅಂದ್ರೆ ಹಳ್ಳಿಯವರು ದೊಡ್ಡ ಕ್ಷೇತ್ರ ಸಾಧನೆ ಮಾಡ್ಬೋದು ಅನ್ಸುತ್ತೆ? ಮಾಡ್ಬೋದು. ಖುಷಿ ಅನ್ಸುತ್ತೆ. ಫುಲ್ ಖುಷಿ. ಅಂದ್ರೆ ಹನುಮಂತನ ಆಟ ನೋಡ್ತೀರಾ ಎಲ್ಲ ಯೂಟ್ಯೂಬ್ ಚಾನಲ್? ನೋಡ್ತೀವಿ. ಖುಷಿ ಅನ್ಸುತ್ತೆ? ಖುಷಿ. ಹಳ್ಳಿ ಬೆಳೆದವನು ಬಿಗ್ ಬಾಸ್ ಅಲ್ಲಿ ಹೋಗಿದ್ದಾನೆ, ಹೇಗೆ ಅನ್ಸುತ್ತೆ ಅದನ್ನೆಲ್ಲ ನೋಡಿ? ಚಲೋ ಅನಿಸ್ತೈತ್ರಿ. ಇನ್ನು ಮುಂದೆ ಚೆನ್ನಾಗಿ ಆಡ್ಬೇಕು. ಇನ್ನ ನಮ್ಗೆ ಅವನ್ನ ವಿನ್ನರ್ ಆಗಿ ನೋಡ್ಬೇಕಂತೇಳಿ ಆಸೆ ಐತ್ರಿ. ಅವ್ರು ವಿನ್ನರ್ ಆದ್ರೆ ನಮಗೂ ಭಾಳ ಖುಷಿ ಆಕತಿ. ಈ ಸಲ ಸೀಸನ್ ಬಿಗ್ ಬಾಸ್ 11 ನಾವು ವರ್ಷ ನೋಡತ್ತೀವಿ. ಬಿಗ್ ಬಾಸ್ ಸೀಸನ್ ಅಂದ್ರೆ ಕಿಚ್ಚ ಸುದೀಪ್ ಅಭಿಮಾನಿ, ವರ್ಷ ನೋಡತ್ತೀವಿ. ಅವನು ಸುದೀಪ್ ಸರ್ ಸಲುವಾಗಿರೇ ನೋಡ್ತೀವಿ ನಾವು. ಅದ್ರೊಳಗೆ ಹನುಮಂತ ಶಿಶಿರನವ್ರು ಭಾಳ ಇಷ್ಟ. ನೋಡೋಣ ಯಾರು ವಿನ್ನರ್ ಆಕ್ಕಾರ ಅನ್ನೋದು ನಮಗೂ ಕುತೂಹಲ. ಯಾರು ವಿನ್ ಆಗ್ಬೇಕು ಅನ್ಸುತ್ತೆ? ನಮಗೆ ಹನುಮಂತ ಅಥವಾ ಶಿಶಿರ ಇಬ್ಬರೊಳಗೆ ಆಗ್ಬೋದು. ಒಬ್ಬ ಕಲಾವಿದ ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದು ಯಾವಾಗ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಗುರುತು ಮಾಡೋರು ನೀವು, ಅಭಿಮಾನಿಗಳ ದೇವರು. ಇವತ್ತು ನಮ್ಮ ಹನುಮಂತ, ಗಾಯಕ ಹನುಮಂತ ಒಂದು ಹಾಡಿನಿಂದ ಸರಿಗಮಪ ಹೋದ, ಒಂದು ಹಾಡ ಹಾಡಿದ, ಎಲ್ಲ ಇಡೀ ಜಗತ್ತನ್ನು ಮೆಚ್ಚುಗೊತ್ತು. ಇವತ್ತು ಅವನು ಊರಿಗೆ ಮನೆಗೆ ಕರೆಸಿ ಫಂಕ್ಷನ್ ಭೇಟಿ ಆಗುವಂಥ ನಮ್ಗೆ ಅವಕಾಶ ಸಿಕ್ತು. ಆದರೆ ಕೊನೆಗೆ ಬಂದು ಏನಾಯ್ತು, ಬಿಗ್ ಬಾಸ್ ಮನೆಗೆ ಹೋದ. ಹೆಂಗೆ ಹೋದ ಅಂದ್ರೆ ಒಬ್ಬ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾನೆ ಅಂದರೆ ನಮಗೆ ಹೆಮ್ಮೆ ವಿಷಯ. ಕಲಾವಿದರು ಯಾವ್ಯಾವ ರೀತಿ ಹೆಂಗೆ ಹೋಗ್ತಾರೆ ಅನ್ನೋದನ್ನು, ಅದನ್ನ ಹೆಂಗೆ ನೀವು ಕಲಾವಿದರನ್ನ ಬೆಳೆಸಿ ಆ ಮಟ್ಟಕ್ಕೆ ಹೋಯ್ತೀರಿ ಅನ್ನೋದು ಅದೆಲ್ಲ. ಇನ್ನೊಂದು ವಿಷಯ, ಈಗ ಅವರು ನಮ್ಮ ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಮಾಡ್ತಾರೆ, ಯಾವ ರೀತಿ ಅವ್ರು ಆಟ ಆಡ್ತಾರೆ, ಅವು ಏನು ಅನಿಸ್ತತಿ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಪಬ್ಲಿಕ್ ಟ್ರೆಂಡ್ ಯೂಟ್ಯೂಬ್ ಚಾನಲ್ನಲ್ಲಿ ಬರೆದು ಕಳಿಸ್ರಿ ಅಂತ ಹೇಳ್ತಾ ಧನ್ಯವಾದಗಳು.